ಕೃಷ್ಣನೇ ಕರ್ಕೊಬಂದು ಕಣ್ಮುಂದೆ ನಿಲ್ಸ್ತೀಯಲ್ಲ. ಹಾ, ಇವಾಗ ಹೇಳು, ವರ್ಸ್ಟ್ ಸಿಚುಯೇಷನ್ ಬೆಸ್ಟ್ ಆಗಿ ಕನ್ವರ್ಟ್ ಮಾಡೋ ಅವನು ಬೆಸ್ಟ್ ಹೌದಾ ಅಲ್ವಾ? ಹೀರೋನೇ. ಎಷ್ಟೊತ್ತಾಯ್ತು ಬಂದು? ನೀನ್ ಫ್ಲಾಶ್ ಬ್ಯಾಕ್ ಅಲ್ಲಿ ಕೃಷ್ಣನ್ ಕತೆ ಹೇಳ್ತಿದ್ದಲ್ಲ, ಅವಾಗ್ಲೇ ಬಂದೆ. ಸರಿ ನಡಿ. ಈ ಗಿಡ ಏನಕ್ಕೆ? ಹೇಳ್ತೀನಿ ನಡಿ ಬೇಗ. ಲವರ್ ಜೊತೆ ಮಳೆ ನೆನೆಯೋದು ಒಂಥರ ಖುಷಿ ಅಲ್ವೇನೋ? ನಮಗ್ ತುಂಬಾ ಕಷ್ಟ. ಏ ಗೂಬೆ, ಒಂದ್ಸಲ DDLJ ಫಿಲಂ ನೋಡು. ಎಲ್ಲ ಗೊತ್ತಿಲ್ಲ ಕಣೆ, ನಾವು ಪಕ್ಕ ಡಿ ಬಾಸ್ ಫ್ಯಾನು. ನಮ್ ಕಾನ್ಸೆಪ್ಟೇ ಬೇರೆ. ಓಹೋ, ಏನಪ್ಪಾ ಅಂತ ಕಾನ್ಸೆಪ್ಟು? ಲೈಫ್ ಅಲ್ಲಿ ಗೊತ್ತಿರ್ಬೇಕು, ಪ್ರೀಸಾಗ್ ಗೊತ್ತಿರ್ಬೇಕು. ನಾವು ಕೊಡೋ ಮೊದಲೇ ಮುತ್ತು ನಮ್ ಮೂಡಿಗೆ ಆಗಿರ್ಬೇಕು. ಇದಕ್ಕೇನ್ ಕಮ್ಮಿ ಇಲ್ಲ. ಸಿರಿ, ಈ ಗಿಡ ಏನಕ್ಕೆ ಅಂತ ಹೇಳಲೇ ಇಲ್ಲ. ಆಕ್ಚುಲಿ ಏನ್ ಗೊತ್ತಾ, ಪ್ರೀತಿಗೋಸ್ಕರ ಯಾರ್ಯಾರೋ ಏನೇನೋ ಕಟ್ಸಿದ್ರು ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ನಮ್ ಪ್ರೀತಿ ನೆನಪಿಗೋಸ್ಕರ ಈ ಗಿಡನ ಇಲ್ಲಿ ನೆಡೋಣ. ನೆಟ್ಟು ಮಗು ತರ ಬೆಳ್ಸೋಣ. ಇದು ಬೆಳೆದು ಹಸ್ರಾಗಿ ಎಷ್ಟೋ ಜನ ಕುಸ್ರಾಗಲ್ವಾ? ಅರೆ ಪರವಾಗಿಲ್ವೇ. ಇಷ್ಟು ದಿನ ಮಸಾಲ್ ಪುರಿ ಪಾನಿಪುರಿ ತಿನ್ಕೊಂಡು ಕಾಲೇಜ್ ಅಡ್ಡಾಡೋ ಖಾಲಿ ತಲೆ ಪೊಲಿ ಹುಡ್ಗಿ ಏನ್ಕೊಂಡಿದ್ದೆ. ದೊಡ್ಡಳಾಗಿದ್ಯಾ ಕಣೆ. ಒಳ್ಳೆ ಬುದ್ಧಿ ಅನ್ನೋದು ಹೋಲ್ಸೇಲಾಗಿ ಬಂದ್ಬಿಟ್ಟಿದೆ. ಬಂಗಾರಿ, ನಿಜ ಹೇಳ್ಬೇಕಂದ್ರೆ ಪ್ರೀತಿಸೋ ಪ್ರತಿಯೊಬ್ರು ನಿಂತರ ಯೋಚನೆ ಮಾಡ್ಬಿಟ್ರೆ ನಮ್ ಸರ್ಕಾರದವರು ಕಂಡ್ಕಂಡಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಬೋರ್ಡ್ ಹಾಕೋ ಅವಶ್ಯಕತೆನೇ ಇರಲ್ಲ. ಪ್ರೀತಿಸೋರೆಲ್ಲ ಹೆಸರಾಗಿ ಉಳ್ಕೊಂಡ್ಬಿಡ್ತಾರೆ. ಹೌದು, ಹೆಂಗೆ ಇದೆಲ್ಲ? ಮತ್ತೆ ನಾವಂದ್ರೆ ಸುಮ್ನೆನಾ? ಎಷ್ಟೇ ಆದ್ರೂ ನಮ್ಮ ಹುಡುಗಿ ಅಲ್ವಾ.